ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವತ್ತು ನನ್ನ ವ್ಲಾಗು ಮಾರ್ನಿಂಗ್ 4 o'clockಗೆ ಸ್ಟಾರ್ಟ್ ಮಾಡಿದ್ದೆ. ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಎತ್ತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ, ತಮ್ಮನೇಲಿ ನೋಡಿರ್ತೀರ, ಏನು ಎತ್ತ ಅಂತ ಸ್ವಲ್ಪ ಗೆಸ್ ಮಾಡಿರ್ತೀರ ಅನ್ಕೋತೀನಿ. ಈಗ ಎಲ್ಲ ರೆಡಿ ಎಲ್ಲ ಆಯಿತು, ಬಟ್ ರೆಡಿ ಆಗುವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮೇಕಪ್ದೆಲ್ಲ ಇನ್ನೊಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ. ಈಗ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು. ಸೊ ಎಲ್ಲರೂ ಹೊರಟಿದ್ವಿ. ನಾನು, ನಮ್ಮಮ್ಮ, ನಮ್ಮಪ್ಪ, ನನ್ನಿಬ್ಬರು ಮಕ್ಕಳುಗಳು ಹೊರಟಿದ್ವಿ. ನಮ್ಮೂರಿಂದ ನಾವು ಕೆ ಆರ್ ಪೇಟೆಗೆ ಹೋಗಬೇಕಿತ್ತು, ಅಲ್ಲಿಂದ ಮೈಸೂರು ಹೋಗಬೇಕು. ಏನು ಅಂದರೆ ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಒಂದು ವಿಶೇಷತೆ ಏನಂದರೆ ಹಳೇದೊಂದು ಅರ್ಕೆ ಇತ್ತು, ಮಡ್ಲಕ್ಕಿ ಕೊಡಬೇಕಿತ್ತು. ಇನ್ನೊಂದು ವಿಶೇಷತೆ ಏನಂದರೆ ನನ್ನ ಹಸ್ಬೆಂಡು ಇವತ್ತು ಬರ್ಡೇ ಆಗಿತ್ತು. ಸೊ ಎರಡೂ ಕೂಡ ಒಂದೇ ದಿನ ಇರೋದ್ರಿಂದ ಫುಲ್ ಖುಷಿಯಾಗಿ ರೆಡಿಯಾಗಿ ಹೊರಟಿದ್ವಿ. ಅವರು ಆ ಕಡೆಯಿಂದನೇ ಬರ್ತಾರೆ, ಮೈಸೂರಿಂದ. ಸೊ ನಾವು ಈ ಕಡೆಯಿಂದ ಹೊರಟಿದ್ವಿ. ಅಲ್ಲಿ ಅವರು ಕಾರ್ ತರ್ತಾರೆ, ಅದಕ್ಕೆ ನಾವು ಇಲ್ಲಿ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಮಾರ್ನಿಂಗ್ ಬೇಗ ಎದ್ದಿರೋದ್ರಿಂದ, ಅದು ಅಲ್ಲದೆ ಮಾರ್ನಿಂಗ್ ಟೈಮು ಕಾಲೇಜ್ ಮಕ್ಕಳೆಲ್ಲ ಇರ್ತಾರೆ, ಬೇಗ ಬಸ್ ಸಿಗೋದೇ ಇಲ್ಲ. ಕೊನೆಗೂ ಬಸ್ ಬಂತು. ನೆಕ್ಸ್ಟು ಕೆ ಆರ್ ಪೇಟೆ ಸ್ಟ್ಯಾಂಡಲ್ಲಿ ನಾವು ಇಳ್ಕೊಂಡ್ವಿ. ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆಯೇ ಸ್ವಲ್ಪ ಐಟಮ್ಸ್ ತೊಗೊಳ್ಬೇಕಿತ್ತು, ಪೂಜೆ ಐಟಮ್ಸ್ಗಳು. ಅದಕ್ಕೋಸ್ಕರ ಅಮ್ಮ ಅಪ್ಪ ತರಕ್ಕೆ ಹೋದರು. ಆಲ್ಮೋಸ್ಟ್ ನೆನ್ನೆನೇ ತೊಗೊಂಡು ಬಂದಿದ್ದರು, ಇನ್ನು ಕೆಲವು ಮಿಸ್ ಆಗಿದ್ದು, ಅವನ್ನ ತೊಗೊಂಡು ಬರೋಕ್ಕೆ ಅಂತ ಹೋಗಿದ್ರು. ಅಷ್ಟರಲ್ಲಿ ನಾನು ನನ್ನ ಮಗ ವೀಡಿಯೋ ಇಟ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಯಾರೋ ಏನೋ ಅಲ್ಲಿ ಜಗಳ ಮಾಡ್ತಾಯಿದ್ರು, ಆ ಕಡೆ ನೋಡಿಕೊಂಡು ಕೂತ್ಕೊಂಡಿದ್ವಿ. ಹಾಗೆ ಬಸ್ಸಿನ ಬಂದಿರಲಿಲ್ಲ. ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು. 1 hour ಆದರೂ ಬಸ್ ಬರಲೇ ಇಲ್ಲ. ನಾವು ಎಲ್ಲಾದರೂ ಹೋಗ್ಬೇಕು ಅಂದ ದಿನವೇ ಬಸ್ಗಳು ಬರೋಲ್ಲ, ಇಲ್ಲ ಅಂದಾಗ ಬೇಜಾನ್ ಬಸ್ಗಳು ಓಡಾಡ್ತಾ ಇರ್ತವೆ. ಹಾಗೆ ಬಸ್ ಅಂತೂ ಬಂತು, ಹೊರಟಿದ್ವಿ. ರಶ್ ಇತ್ತು ತುಂಬ, ಬಟ್ ನಮಗಂತೂ ಪಾಪು ಇತ್ತಲ್ವ, ಸೊ ಬೇಗ ಹೋಗಿ ಸೀಟ್ ಹಾಕ್ಕೊಂಡು ಹೊರಟಿದ್ವಿ. ಆಲ್ಮೋಸ್ಟ್ ಮೈಸೂರು ತಲುಪಿ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಕಾಲ್ ಮಾಡ್ತಾಯಿದ್ರು, ಎಲ್ಲಿದ್ದೀರಾ ಅಂತ. ಇನ್ನೇನು ನಿಯರ್ ಬೈ ಇದ್ದೀವಿ ಅಂತ ಹೇಳಿದ್ವಿ. ಆಗ ಅವರು ಆ ಕಡೆಯಿಂದ ಬರಬೇಕಿತ್ತಲ್ವ, ಸೊ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಬಟ್ ಅವರು ನಾವು ಹೋಗಿ ಒಂದು 15 minutes ಆದಮೇಲೆ ಬಂದರು. ತಿಂಡಿ ಎಲ್ಲ ತಿನ್ಕೊಂಡು ಆಮೇಲೆ ಬಂದರು. ನಾವು ಆಲ್ಮೋಸ್ಟ್ ಇಲ್ಲೇ ತಿಂಡಿ ಎಲ್ಲ ತಿನ್ಕೊಂಡು ಹೋಗಿದ್ವಿ. ಮನೇಲೇ ಇಡ್ಲಿ ಮಾಡಿದ್ವಿ, ಸೊ ತಿನ್ಕೊಂಡು, ಯಾಕಂದರೆ ಮಕ್ಕಳಿರೋ ಮನೇಲಿ ಹಾಗೆ ಹೋಗೋಕ್ಕಾಗಲ್ಲ, ಅವ್ರಿಗೂ ಕೂಡ ತಿನ್ನಿಸ್ಕೊಂಡೇ ಕರ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅವರು ಸುಮ್ಮನೆ ಇರಲ್ಲ. ಅದಕ್ಕೋಸ್ಕರ ಬೇಗ ಮನೇಲೇ ತಿಂಡಿ ಎಲ್ಲ ಮಾಡಿಕೊಂಡು ಹೊರಟಿದ್ವಿ. ಹಾಗೆಯೇ ಇವಾಗ ನಾವು ಹೋದ ಸಲ ಎಲ್ಲ ಆಚೆ ಸಲ ಎಲ್ಲ ಹೋಗಿದ್ದಾಗ ಮೈಸೂರಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಇರ್ತಿತ್ತು. ಇವಾಗ ಅಂದರೆ ಹೆವಿ ಕ್ರೌಡ್ ಇರುತ್ತೆ, ಯಾಕಂದರೆ ಫ್ರೀ ಬಸ್ಸನ್ನು ಒಂದು ಮೇನ್ ರೀಸನ್ನು. ಅದು ಯಾಕೆ ಅಷ್ಟು ಜನ ಏನು ಅಂತ ಒಂದು ಗೊತ್ತಿಲ್ಲ. ಹಾಗೆ ನಾವು ಕೂಡ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಇನ್ನೂ ಕಾರ್ ತೊಗೊಂಡು ಬಂದಿರಲಿಲ್ಲ, ಆಮೇಲೆ ಬಂದರು. ನಮಗಿಂತ ಸ್ವಲ್ಪ ಮುಂದೆ ನಿಲ್ಲಿಸ್ಬಿಟ್ಟಿದ್ರು, ನಾವು ನೋಡೇ ಇರಲಿಲ್ಲ. ಬಂದು ಆಮೇಲೆ ಹೋಗಿ ಹತ್ಕೊಂಡು ಸರಿ ಅಂದ್ಬಿಟ್ಟು ಹೊರಟು. ಬೇಗನೆ ದರ್ಶನ ಆಯಿತು. ಇವತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು, ಯಾಕಂದರೆ ನನ್ನ ಹಸ್ಬೆಂಡ್ ಬರ್ತ್ಡೇ ಕೂಡ ಆಗಿತ್ತಲ್ವ, ಹಾಗಾಗಿ ಸಿಕ್ಕಾಬಟ್ಟೆ ಖುಷಿ ಆಯಿತು. ಏನಾರು ಒಕೇಶನ್ಸು, ಏನಾರು ತುಂಬ ಮೇನ್ ಅಂತ ಫಂಕ್ಷನ್ಸ್ ಇದ್ದಾಗ ಮಾತ್ರ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರ್ತೀವಿ. ಆಲ್ಮೋಸ್ಟ್ ಒಂದು 6-7 ಟೈಮ್ಸೇ ನಾನು ಹೋಗಿದ್ದೀನಿ. ಇದು ನಾನು ಆಲ್ಮೋಸ್ಟ್ ಇವಾಗ 7 ಟೈಮ್ ಹೋಗ್ತಾ ಇರೋದು. ಇಲ್ಲಿ ನನ್ನ ಹಸ್ಬೆಂಡ್ ಬಂದಿದ್ದರು, ಸೊ ಕಾರಲ್ಲಿ ಡ್ರೈವ್ ಮಾಡ್ತಾಯಿದ್ರು. ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಆ ಸಾಂಗ್ ಎಲ್ಲ ಹಾಕ್ಕೊಂಡು ಹೊರಟಿದ್ವಿ. ಬಟ್ ಸಾಂಗ್ ಎಲ್ಲ ಇಲ್ಲಿ ಹಾಕೋ ಆಗಿಲ್ಲ, ಕಾಪಿರೈಟ್ ಬರುತ್ತೆ, ಅದಕ್ಕೆ ಹಾಕಿಲ್ಲ. ನನ್ನ ಮಗ ತಾತ ಅಜ್ಜಿ ಜೊತೆ ಹಿಂದೆ ಕೂತಿದ್ದ. ನನ್ನ ಮಗಳು ಯಾವಾಗಲೂ ಫ್ರಂಟ್ ಸೀಟೇ ಬೇಕು ಅಂತ ಹಠ ಮಾಡ್ತಾಳೆ, ಸೊ ಅವಳನ್ನೇ ಮುಂದೆ ಕೂರಿಸ್ಕೊಂಡು ಅವನ್ನ ಹಿಂದೆ ಕಳಿಸ್ದೆ. ಸರಿ ಅಂದ್ಬಿಟ್ಟು ಹೊರಟು ಆಗಿತ್ತು. ಚಾಮುಂಡಿ ಬೆಟ್ಟನೂ ಕೂಡ ತಲುಪಿ ಆಯಿತು. ಗಾಡಿನ ಪಾರ್ಕಿಂಗ್ ಮಾಡೋಕ್ಕೆ ಅಂತ ಬಂದ್ವಿ. ಫಸ್ಟೆಲ್ಲ ಈ ಥರ ಪಾರ್ಕಿಂಗ್ ಲಾಟ್ ಏನೂ ಇರಲಿಲ್ಲ, ಡೈರೆಕ್ಟು ಈ ಕಡೆ ಸೈಡಿಂದ ಹೊರಟೋಗ್ಬಿಡ್ತಿದ್ವಿ. ಆದರೆ ಇವಾಗ ಸಿಕ್ಕಾಬಟ್ಟೆ ದೊಡ್ಡ ಪಾರ್ಕಿಂಗ್ ಲಾಟ್ ಮಾಡಿದ್ದಾರೆ, ಸಖತ್ತಾಗಿದೆ ಮಾತ್ರ. ಅಷ್ಟು ದೇವಸ್ಥಾನದಲ್ಲಿ ಅಷ್ಟು ಕ್ರೌಡ್ ಇರಲಿಲ್ಲ ಇವತ್ತು, ಟ್ಯೂಸ್ಡೇ ಆಗಿರೋದ್ರಿಂದ ಅಷ್ಟೇನು ಜಾಸ್ತಿ ಜನನೂ ಇರಲಿಲ್ಲ. ಬೇಗ ದರ್ಶನವೂ ಆಯಿತು ನಮಗೆ. ಕಾರೆಲ್ಲ ಪಾರ್ಕಿಂಗ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ ದೇವಸ್ಥಾನ ಹತ್ರಕ್ಕೆ. ಅಲ್ಲಿ ನೋಡೋದೇ ಒಂದು ಚಂದ. ಅದೆಲ್ಲ ಗೊಂಬೆಗಳು, ಅದೆಲ್ಲ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಐಟಮ್ಸೇ ಜಾಸ್ತಿ ಇರುತ್ತೆ. ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು, ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಹಾಗೆ ಕೆಲವೊಂದು ಐಟಮ್ಸು ಕೂಡ ಪರ್ಚೇಸ್ ಮಾಡಿಕೊಂಡು
ಅಂದರೆ ಫಸ್ಟ್ ಆ ಕಡೆಯಿಂದ ಬರಬೇಕಾದ್ರೆ ತೊಗೊಂಡ್ವಿ. ಅದೆಲ್ಲ ಏನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಚಿಕ್ಕ ಮಕ್ಕಳಿದ್ರೆ ಗೊತ್ತಲ್ವ ನಿಮಗೇನೆ, ವೀಡಿಯೋ ಮಾಡಿಕೊಂಡು ಅವ್ರನ್ನ ಎತ್ಕೊಂಡು ಅವ್ರನ್ನ ಸಂಭಾಳಿಸ್ಕೊಂಡು ಹೋಗೋದು ಸಿಕ್ಕಾಬಟ್ಟೆ ಕಷ್ಟ ಇರುತ್ತೆ, ಅಷ್ಟು ಸುಲಭ ಅಲ್ಲ. ಹಾಗೆ ಮಾಡಿಕೊಂಡು ನೆಕ್ಸ್ಟ್ ದೇವಸ್ಥಾನದ ಹತ್ರ ಹೊರಟಾದ್ಮೇಲೆ ಸ್ಪೆಷಲ್ ಎಂಟ್ರಿಲೇ ಟಿಕೆಟ್ ತೊಗೊಂಡ್ವಿ. ಏಕೆಂದರೆ ಈ ಜನರಲಲ್ಲಿ ಸಿಕ್ಕಾಬಟ್ಟೆ ಜನ ಇರ್ತಾರೆ, ಹೋಗೋಕ್ಕಾಗಲ್ಲ ಮಕ್ಕಳಿರೋದ್ರಿಂದ, ಮತ್ತು ಪಾಪು ಚಿಕ್ಕದಿರೋದ್ರಿಂದ ಅದು ಹಠ ಮಾಡುತ್ತೆ. ಹಾಗಾಗಿ ನಾವೇನು ಮಾಡಿದ್ವಿ, ಸ್ಪೆಷಲ್ ಎಂಟ್ರಿಲೇ ಟಿಕೆಟೆಲ್ಲ ತೊಗೊಂಡು ಡೈರೆಕ್ಟ್ ಹೊರಟೋದ್ವಿ. ಆದರೆ ಒಂದು ಮಿಸ್ಟೇಕ್ ಏನು ಮಾಡಿದ್ವಿ ಅಂದರೆ, ನಾನು ನನ್ನ ಹಸ್ಬೆಂಡು ನಾವು ಮಡ್ಲಕ್ಕಿ ಕೊಡಬೇಕಿತ್ತು. ಸೊ ತಗೊಂಡು ಹೊರಟ್ವಿ ಒಳಗಡೆ. ಆದರೆ ಈ ಕಡೆ ಬರಬೇಕಿತ್ತು, ನಾನು ನನ್ನ ಹಸ್ಬೆಂಡ್ ಇಬ್ಬರು ಮುಂದೆ ಹೊರಟೋಗ್ಬಿಟ್ಟಿದ್ವಿ. ಆಮೇಲೆ ಮತ್ತೆ ಸೈಡಿಂದ ಬಂದು ನಮ್ಮಪ್ಪ ಅಮ್ಮ ನಾವೆಲ್ಲ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸಿದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲಿಂದ ಝೂಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಇವತ್ತು ಟ್ಯೂಸ್ಡೇ ಇರೋದ್ರಿಂದ ರಜಾ ಅಂತೆ, ಹೋಗೋಕ್ಕಾಗಲಿಲ್ಲ. ಸೊ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಒಳಗಡೆ ಎಲ್ಲ ವೀಡಿಯೋ ಮಾಡೋ ಹಾಗಿಲ್ಲ, ಸೊ ಕ್ಯಾಪ್ಚರ್ ಮಾಡಲಿಲ್ಲ. ಹಾಗೆ ಲೈನಲ್ಲಿ ಹೋಗ್ತಾ ಈ ಸ್ಪೆಷಲ್ ಎಂಟ್ರಿಲೂ ಕೂಡ ಲೈನ್ ಇದೆ, ಅಲ್ಲೂ ಕೂಡ ಲೈನಲ್ಲೇ ಹೋಗಬೇಕು. ಅಂದರೆ ಜಾಸ್ತಿ ಲೈನ್ ಇರಲ್ಲ, ಒಂದು ಸ್ವಲ್ಪ ಲೈನ್ ಇತ್ತು ಅಷ್ಟೇ. ಹಾಗೆ ದೇವಸ್ಥಾನ ಪೂಜೆ ಎಲ್ಲ ಮುಗೀತು, ಹೊರಗಡೆ ಹಾಗೆ ಕೂತಿದ್ವಿ. ನನ್ನ ಮಗಳು ಒಂದು ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ. ಸದ್ಯಕ್ಕೆ ನನ್ನ ಮಗಳೇ ನನಗೆ ವೀಡಿಯೋಗ್ರಾಫರು, ಅವಳೇ ವೀಡಿಯೋ ಮಾಡಿಕೊಡ್ತಾಳೆ. ಹಾಗೆ ನನ್ನ ಮಗನ ಜೊತೆ ನನ್ನ ಹಸ್ಬೆಂಡ್ ಜೊತೆ ಒಂದು ವೀಡಿಯೋ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಪೂಜೆ ಎಲ್ಲ ಆಗಿತ್ತು. ಮಡ್ಲಕ್ಕಿ ಕೊಟ್ಟಾದಮೇಲೆ ಸೀರೆನ ಪಕ್ಕದ ಸೇವಾ ಕೌಂಟ್ರ್ ಅಂತ ಇರುತ್ತೆ, ಅಲ್ಲಿಗೆ ಕೊಡಬೇಕಂತೆ. ಸೊ ಅಲ್ಲಿಗೆ ಹೋಗಿ ಕೊಟ್ಬಿಟ್ಟು ಆಚೆ ಬಂದ್ವಿ. ಸೀರೆ ಎಲ್ಲ ಕೊಟ್ಟು ಎಲ್ಲದಕ್ಕೂ ದುಡ್ಡು ದೇವಸ್ಥಾನಗಳಲ್ಲಿ. ಇವಾಗಂತೂ ಯಾವ ದೇವಸ್ಥಾನಕ್ಕೆ ಕಾಲಿಟ್ರು ಅದರ ಸ್ಪೆಷಲ್ ಎಂಟ್ರಿ, ಆ ಎಂಟ್ರಿ, ಈ ಎಂಟ್ರಿ, ಅವು ಇವು ಅಂತ ಸಿಕ್ಕಾಬಟ್ಟೆ ಚಾರ್ಜ್ ಮಾಡ್ತಾರೆ ಯಾವುದೊಂದ್ರಲ್ಲೂ. ಹಾಗೆಯೇ ಅದು ಎಲ್ಲ ಮುಗಿಸಿ ಆಚೆ ಬಂದು ಅಷ್ಟರಲ್ಲಾಗಲೇ ಮಾರ್ನಿಂಗ್ ತಿಂದಿದ್ದಲ್ವ ತಿಂಡಿನ 5 ಗಂಟೆಗೆ ತಿಂದ್ಬಿಟ್ಟಿದ್ವಿ. ಹಾಗಾಗಿ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾಯಿತು ನನಗಂತೂ. ಆಚೆ ಬಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ನೋಣ ಅಂದ್ಕೊಂಡು ಬಂದ್ವಿ. ಸರಿ ಅಂತ ಫ್ರೂಟ್ಸ್ನ ನಾನು ತೊಗೊಂಡೆ. ನಾನು ಜ್ಯೂಸು ಮತ್ತು ಫ್ರೂಟ್ಸ್ ಅಷ್ಟೇ ತೊಗೊಂಡಿದ್ದು. ಹಾಗೆಯೇ ಎಲ್ಲ ಮುಗಿಸಿ ತಿಂದು ನನ್ನ ಮಗಳು ಗೋಲಿ ಸೋಡಾ ಕೇಳಿದ್ದು, ಅವರಪ್ಪ ಕೊಡಿಸ್ಕೊಂಡು ಕರ್ಕೊಂಡು ಬಂದರು. ಇಳಿ ಅಂತ ಹೇಳಿದ್ರೆ ಇಲ್ಲ ನೀನು ಹಿಂದೆ ಹೋಗು ಅಂತ ಹಠ ಮಾಡ್ತಾಯಿದ್ಲು. ಹಾಗೆಯೇ ಅವಳನ್ನು ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಬಂದು ನಮ್ಮನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಟರು. ಮತ್ತು ನಾವು ಅಲ್ಲಿಂದ KR ಪೇಟೆಗೆ ಬಂದು ನಮ್ಮೂರಿಗೆ ಬರಬೇಕಿತ್ತು. ಸೊ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆಯೇ ಹೋಟೆಲ್ಗೂ ಹೋಗಿ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಅಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಮಗ ಊಟನೇ ಮಾಡಿಸ್ಕೊಡ್ಲಿಲ್ಲ, ನನಗಂತೂ ಸಿಕ್ಕಾಬಟ್ಟೆ ಹಠ ಮಾಡ್ತಾಯಿದ್ದ. ಹಾಗಾಗಿ ಯಾವ ವೀಡಿಯೋನೂ ಕೂಡ ಕ್ಯಾಪ್ಚರೇ ಮಾಡಲಿಲ್ಲ. ಎಲ್ಲ ಮುಗಿಸ್ಕೊಂಡು ಫೈನಲಾಗಿ KR ಪೇಟೆಗೆ ಬಂದ್ವಿ. ನೆಕ್ಸ್ಟು ಈಗ ಮನೆ ಕಡೆ ಎಂಟ್ರಿ. ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಆಚೆ ಕೂತಿದ್ವಿ. ಇಷ್ಟ ಆಗಿತ್ತು ಇವತ್ತು ನನ್ನ ಡೈಲಿ ವ್ಲಾಗ್. ಹಾಗೆ ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.